There is a saying, when rape is inevitable, lie down and enjoy it. But that's exactly the position into which you are. ಇವರೆಲ್ಲ ನಮ್ಮ ಜನಪ್ರತಿನಿಧಿಗಳು, ಇವರೆಲ್ಲ ಜನರ ರಕ್ಷಣೆ ಮಾಡ್ತಾರೆ, ಜನರನ್ನ ಕಾಯ್ತಾರೆ. ನೋಡಿದ್ರಲ್ಲ ವಿಡಿಯೋ ಏನಿತ್ತು ಅಂತ. ಅದರ ಅರ್ಥ ಏನ್ ಗೊತ್ತಾ? ಯಾವಾಗ ಅತ್ಯಾಚಾರ ಅನ್ನೋದನ್ನ ತಪ್ಸೋಕ್ಕಾಗಲ್ಲ, ಯಾವಾಗ ಅತ್ಯಾಚಾರ ಅನ್ನೋದು ಅನಿವಾರ್ಯ ಆಗತ್ತೆ, ಅಂತ ಟೈಮಲ್ಲಿ ಮಲಗಿ ಆನಂದಿಸಿ ಅಂತ ಅಂದು ಕಾಂಗ್ರೆಸ್ನ ಶಾಸಕ ರಮೇಶ್ ಅವರು ಹೇಳ್ತಾರೆ. ಇವರ ಮನಸ್ಥಿತಿ ಇವ್ರುಗಳೇ ಹೀಗಿರ್ಬೇಕಾದ್ರೆ ಜನರನ್ನ ಯಾವ ರೀತಿ ರಕ್ಷಣೆ ಮಾಡ್ತಾರೆ? ಅದು ನೋಡಿ, ನಮ್ಮ ಸ್ಪೀಕರ್ ಅವರು ಏನ್ ಚೆನ್ನಾಗಿ ನಗಾಡ್ತಿದ್ದಾರೆ. ಸೂಪರ್ ಅಲ್ಲ? ಇವರೆಲ್ಲ ನಮ್ಮ ರಾಜ್ಯವನ್ನ ರಕ್ಷಣೆ ಮಾಡ್ತಾರೆ, ರಾಜ್ಯದಲ್ಲಿರುವ ಜನತೆಯನ್ನ ರಕ್ಷಣೆ ಮಾಡ್ತಾರೆ, ರಾಜ್ಯದ ಜನತೆಯ ಅಭಿವೃದ್ಧಿಗೆ, ಪ್ರಗತಿಗೆ, ಏಳಿಗೆಗೋಸ್ಕರ ಶ್ರಮಿಸ್ತಾರೆ. ಇವರೆಲ್ಲ ಅನ್ಯಾಯಕ್ಕೊಳಗಾದವ್ರಿಗೆ ನ್ಯಾಯ ಬೇರೆ ಕೊಡಿಸ್ತಾರೆ. ಚಾನ್ಸೇ ಇಲ್ಲ. ಯಾರಿಗ ಅನ್ಯಾಯ ಆಗಿರತ್ತೆ ಅಂಥ ಅನ್ಯಾಯಕ್ಕೊಳಗಾದವ್ರನ್ನ ಮುಚ್ಚಾಕುವಂತಹ ಕೆಲಸ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದ್ರೆ ಇದ್ರಲ್ಲೇ ನಾವು ಅರ್ಥ ಮಾಡ್ಕೋಬಹುದು. ಮುಚ್ಚಾಕುವಂತಹ ಕೆಲಸನೇ ಮಾಡದವರು ಈ ಒಂದು ಮನಸ್ಥಿತಿ ಇಟ್ಕೊಂಡು ಬದುಕ್ತಿದ್ದಾರೆ ಅಂತ ಅಂದ್ರೆ ಯಾವ್ದಾದ್ರೂ ಅನ್ಯಾಯವನ್ನ ಹೊರಗೆ ಬರಕ್ ಬಿಡ್ತಾರ? ಪಾಪಿಗಳನ್ನಂತರೂ ಏನೂ ಅರಿಯದ ಪಾಪದ ಮುಗ್ಧ ಜೀವಗಳನ್ನಂತರೂ ಅರ್ಧ ಕುಡಿದು ಬಿಡ್ತಾರೆ. ಇತ್ತೀಚಿಗಂತರೂ ಬಿಜೆಪಿ ಮುಖಂಡರಾಗಿರ್ಬೋದು, MLAಗಳಾಗಿರ್ಬೋದು, ಶಾಸಕರಾಗಿರ್ಬೋದು, ಅದೇ ಶಾಸಕರು MLA ಇವರೆಲ್ಲ ಹೆಣ್ಣು ಮಕ್ಕಳನ್ನ ತಮಗೆ ಹೇಗೆ ಬೇಕೋ ಹಾಗೆ ಉರ್ದು ಮುಕ್ಕುತ್ತಾ ಇದ್ದಾರೆ, ಅರ್ಧ ಕುಡಿತಾ ಇದ್ದಾರೆ. ಒಂದು ಕಡೆ ಎಲ್ಲೋ ಏನು ಬಿಜೆಪಿ ಮಗನ ಇನ್ನೂ ಅಪ್ರಾಪ್ತ ಹುಡುಗ, ಅವನಿಗೆ 21 ವರ್ಷನೂ ಆಗಿಲ್ಲ, ಆಲ್ರೆಡಿ ಒಂದು ಹುಡುಗಿಗೆ ಮೋಸ ಮಾಡಿ ಹುಡುಗಿ ಕೈಯಲ್ಲಿ ಒಂದು ಮಗುನ ಕೊಟ್ಟು ನನಗಿವ ಮದುವೆ ಬೇಡ ಅಂತ ಒಂದು ಹುಡುಗಿಗೆ ಮೋಸ ಮಾಡೋದು. ಇನ್ನು ಉತ್ತರಾಖಂಡ್ನಲ್ಲಿ ನೋಡಿದ್ರೆ ಅಂಕಿತಾ ಭಂಡಾರಿ ಲೈಫಲ್ಲಿ ಏನೆಲ್ಲ ಆಗೋಯ್ತು. ಆಕೆನ ಅತ್ಯಾಚಾರ ಮಾಡಿ ಹುರಿದು ಮುಕ್ಕಿ ಬಿಜೆಪಿ ಮುಖಂಡನ ಮಗ ತೆಗ್ದು ಬಿಟ್ರು. ಇನ್ನು ನಾವ್ ಹೇಳ್ತೀವಷ್ಟೇ ಕಣ್ರಿ, ಕಾಂಗ್ರೆಸ್ ಬಿಜೆಪಿ ಅಂತ ನಾವಷ್ಟೇ ಕಿತ್ತಾಡ್ಬೇಕು. ಆಕ್ಚುಲಿ ಅವ್ರು ಹಿಂಗೆ ದುಡ್ಡನ್ನ ಹಾಕಿ ಎರಡೂ ಪಕ್ಷದವ್ರು ಹಿಂಗ್ ತಗೊಂಡು ಜನರ ಜೀವನದ ಜೊತೆ ಆಟಾಡ್ತಾ ಇದ್ದಾರೆ. ಜನರ ಜೀವನ ಎರಡರ ಜೊತೆನೂ ಆಟಾಡ್ತಾ ಇದ್ದಾರೆ. ಎಂತ ದರಿದ್ರ ಮನಸ್ಥಿತಿ. ಅತ್ಯಾಚಾರನ ತಪ್ಸೋಕಾಗಲ್ವಲ್ಲ, ಅಂತ ಟೈಮಲ್ಲಿ ಅತ್ಯಾಚಾರ ಅನಿವಾರ್ಯ ಅನ್ನೋ ಟೈಮಲ್ಲಿ ಮಲಗಿ ಆನಂದಿಸಿ ಅಂತ ಹೇಳ್ತಾರೆ ಅಂದ್ರೆ ಇವರ ದರಿದ್ರ ಮನಸ್ಥಿತಿ, ಹೆಣ್ಣು ಮಕ್ಕಳ ಮೇಲಿನ ಇವರ ದೃಷ್ಟಿಕೋನ ಯಾವ ರೀತಿ ಇರ್ಬೋದು, ಎಷ್ಟು ಕೆಟ್ಟದಾಗಿರ್ಬೋದು. ಇಂಥವರೆಲ್ಲ ನಮ್ಮ ಪ್ರತಿನಿಧಿಗಳು, ಪ್ರಜೆಯನ್ನ ಕಾಯುವಂತಹ ಪ್ರತಿನಿಧಿಗಳು. ನಮ್ಮ ರಾಜ್ಯ, ನಮ್ಮ ದೇಶದ ವ್ಯವಸ್ಥೆ, ಜನಗಳ ವ್ಯವಸ್ಥೆ ನೆನೆಸ್ಕೊಂಡ್ರೆ ಭಯ ಆಗತ್ತೆ. ಮುಂದಿನ ದಿನಗಳಲ್ಲಿ ಜನರ ಪರಿಸ್ಥಿತಿ ಏನಾಗತ್ತೆ ಅಂತ ನೆನೆಸ್ಕೊಂಡ್ರೆ ಭಯ ಆಗತ್ತೆ. ಎಂಥ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದೀವಿ. ಇದು ಕೇವಲ ಬರೀ ಕಾಂಗ್ರೆಸ್ ಬಿಜೆಪಿ ಅಷ್ಟೇ ಅಲ್ಲ, ಎರಡೂ ಪಕ್ಷಗಳಿಂದನೂ ಆಗ್ತಿರುವಂಥದ್ದು ಅದೇ. ನಾವು ಹೇಳ್ತೀವಿ ಇವ್ರ ಮೇಲೂ ಅವ್ರ ಮೇಲೂ ಅಂತ ಏನಿಲ್ಲ. ಇತ್ತೀಚೆಗೆ ನಡೀತಿರೋ ಘಟನೆಗಳು ನೋಡಿದ್ರೆ